ಹಲೋ ಫ್ರೆಂಡ್ಸ್, ವಿಡಿಯೋ ನೋಡುತ್ತಿರೋ ನನ್ನ ಎಲ್ಲ ವ್ಯೂವರ್ಸಿಗೂ ನಮಸ್ಕಾರಗಳು. ಇವತ್ತು ನಾನು ಬೆಳಗ್ಗೆ ಟಿಫಿನ್ಗೆ ಪಡ್ ಮಾಡಿದ್ದೆ. ಆ ಪಡ್ಡೆಲ್ಲ ನಿಮಗೂ ತೋರ್ಸೋಣ, ನಿಮಗೂ ಕೊಡೋಣ ಅಂದರೆ ಮಾಡ್ಕೊಂಡು ತಿನ್ನೋಕ್ಕೆ ಹೇಳ್ಕೊಡೋಣ ಅಂತಂದು ಹೇಳಿ ತೋರಿಸ್ತಾ ಇದ್ದೆ. ಇವೇನು ಪಡ್ ಮಹಾ ಅಂದ್ಕೋಬೇಡಿ. ಅಂದರೆ ನಾನು ಇವತ್ತು ಸಿರಿಧಾನ್ಯಗಳನ್ನ ಯೂಸ್ ಮಾಡಿ ಸಾವಕ್ಕಿ ಮತ್ತು ನವಣಕ್ಕಿ ಯೂಸ್ ಮಾಡಿ ಪಡ್ ಮಾಡಿದ್ದೆ. ಅದಕ್ಕೆ ಇದು ನಾನು ಸಾವಕ್ಕಿ ನವಣಕ್ಕಿ ಹಾಕಬೇಕಾದ್ರೆ ಅಂದರೆ ನೆನೆ ಹಾಕಬೇಕಾದ್ರೆ ನಿಮಗೆ ತೋರಿಸ್ಬೇಕಿತ್ತು, ತೋರಿಸಿಲ್ಲ. ಭಾಳ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಿಮಗೆ ಇದನ್ನು ಹೇಗೆ ಮಾಡಿದೆ ಅಂತಂದು ಹೇಳಿ ತೋರಿಸ್ಕೊಟ್ರಾಯ್ತು. ನೀವೆಲ್ಲ ಕಮೆಂಟ್ ಮೂಲಕ ನಮಗೆ ಸಾವಕ್ಕಿ ಮತ್ತು ನವಣಕ್ಕಿ ಅಳತೆ ತೋರಿಸ್ರಿ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಭಾಳ ಅಂದರೆ ಭಾಳ ಸಾಫ್ಟಾಗಿತ್ತು. ಮಧ್ಯಾಹ್ನನೂ ಕೂಡ ಬರೀ ನಾವು ಯಾವಾಗಲೂ ರೆಗ್ಯುಲರ್ ಮಾಡೋ ಅಕ್ಕಿಯಿಂದ ಮಾಡಿದರೆ ಡ್ರೈ ಆಗಿರುತ್ತೆ. ಬಟ್ ಇದು ಹಾಗಿರಲಿಲ್ಲ, ಸಾಫ್ಟಾಗಿತ್ತು. ನಾನು ಆಫೀಸಲ್ಲಿ ನಮ್ಮ ಸ್ಟಾಫು ಕೊಟ್ಟರು, ಸ್ಟಾಫು ಚೆನ್ನಾಗಿತ್ತು ಅಂತಂದರು. ನಾನು ಸ್ಕೂಲಿಗೆ ಮಗಳು ಒಯ್ದಾಗೂ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗೈತಿ, ಡಿಫ್ರೆಂಟ್ ಆಗೈತಿ ಅಂತ ಹೇಳಿದ್ರಂತ. ನೋಡಿರಿ, ತುಂಬ ಚೆನ್ನಾಗಿ ಬಂತು. ಹೇಗಿತ್ತು ಅಂತಂದು ಹೇಳಿ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಪಡ್ಡು, ದೋಸೆ ಈ ಥರದ್ದೆಲ್ಲಾದರೂ ತಿನ್ನಬೇಕು ಅಂತಂದೇಳಿ ಅನಿಸುತ್ತೆ. ಆದರೆ ಡಯಾಬಿಟಿಕ್ ಇದ್ದರಿಗೆ ನೀವು ತಿನ್ನಬೇಡಿ ಅಂತ ಹೇಳಿದರೆ ಬೇಜಾರಾಗುತ್ತೆ. ಅವ್ರಿಗೂ ಈ ಥರ ಸಾವಕ್ಕಿ ನವಣಕ್ಕಿ ಹಾಕ್ಕೊಟ್ರೆ ಅವ್ರಿಗೂ ತಿಂದಂಗೂ ಆಗುತ್ತೆ. ಮತ್ತು ಪಡ್ ಮಾಡಿ ನಾವು ಹೆಲ್ತಿಗೆ ಹಾರ್ಮ್ ಮಾಡ್ಕೊಂಡೇವೆ ಅಂತ ಅನ್ಸಂಗಿಲ್ಲ. ಅದಕ್ಕೆ ಡಯಾಬಿಟಿಕ್ ಇದ್ದರೆಲ್ಲ ಈ ಥರ ಒಂದು ಸಲ ಟ್ರೈ ಮಾಡ್ಬೋದು. ನೋಡಿ, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ನೀವು ಕೂಡ ಹೇಗಿದ್ದು ಪಡ್ಡು ಅಂತಂದು ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್.